ನಮಸ್ಕಾರ ಸ್ನೇಹಿತರೆ ನಾವು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀವಿ. ಆಲ್ರೆಡಿ ಒಂದು ಚಾನಲ್ ಮಾಡಿದ್ದೀವಿ. ಆ ಚಾನಲ್ ಮಾಡಿಕೊಂಡು ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಮಾಡಿಕೊಂಡು ದುಡ್ಡು ಕೂಡ ಮಾಡ್ತಿದ್ದೀವಿ. ಅದರ ಜೊತೆ ಇನ್ನೊಂದು ಚಾನಲ್ ಮಾಡಿದ್ದೀವಿ, ಅದು ಕೂಡ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ. ಸೊ ಆ ಚಾನಲ್ಗೆ ಯಾವ ಆ್ಯಡ್ಸನ್ಸ್ ನಾವು ಕನೆಕ್ಟ್ ಮಾಡೋದು, ಮುಂಚೆ ನಾವು ಅಪ್ಲೈ ಮಾಡಿ ನಮ್ಮ ಹೆಸರಲ್ಲೇ ಒಂದು ಆ್ಯಡ್ಸನ್ಸ್ ಮಾಡಿ ಆಲ್ರೆಡಿ ದುಡ್ಡು ನಾವು ಪಡೀತಾ ಇದ್ದೀವಿ ಅಂದರೆ, ಇನ್ನೊಂದು ಚಾನಲ್ ಮಾಡಿದ್ದೀವಿ ಅಂದರೆ ನಮ್ಮ ಹೆಸರಲ್ಲೇ ಇನ್ನೊಂದು ಏನು ಚಾನಲ್ ಮಾಡಿದ್ದೀವಿ ಅದನ್ನೇ ನಾವು ನಮ್ಮ ಆ್ಯಡ್ಸನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಎರಡೆರಡು ಚಾನಲ್ ಒಂದೇ ಆ್ಯಡ್ಸನ್ಸ್ಗೆ ನಾವು ಕನೆಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಬೇಕು ಅಂದರೆ ಬೇರೆ ಬೇರೆ ಆ್ಯಡ್ಸನ್ಸ್ ಮಾಡಿಕೊಂಡು ಬೇರೆ ಬೇರೆ ಮೇಲ್ ಐ ಡಿಯಿಂದ ಬೇರೆ ಬೇರೆ ಹೆಸರಲ್ಲಿ ಮಾಡಿಕೊಂಡು ನೀವು ಮಾಡ್ಕೋಬೋದು. ಬಟ್ ನಮ್ಮ ಚಾನಲ್ ಮೇಲೆ ಆಲ್ರೆಡಿ ನಾವು ಎಲ್ಲ ಕ್ರೈಟೀರಿಯಾ ಮಾಡಿಕೊಂಡು ಒಂದು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಿದ್ದೀವಿ, ನಮ್ಮ ಹೆಸರಲ್ಲೇ ಇನ್ನೊಂದು ಚಾನಲ್ ಮಾಡಿಕೊಂಡು ಅದನ್ನೇ ಸೇಮ್ ಆ್ಯಡ್ಸನ್ಸ್ಗೆ ಕನೆಕ್ಟ್ ಮಾಡಬೇಕು ಅಂತ ನಾವು ಬಯಸಿದರೆ ಅದನ್ನು ನಾವು ಹೇಗೆ ಕನೆಕ್ಟ್ ಮಾಡೋದು, ಒಂದು ಆ್ಯಡ್ಸನ್ಸ್ಗೆ ಎರಡು ಚಾನಲ್ ಕನೆಕ್ಟ್ ಮಾಡೋದು ಹೇಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ಒಂದು ಚಾನಲ್ ಕ್ರಿಯೇಟ್ ಆಗಿರುತ್ತೆ, ಆ ಚಾನಲ್ಗೆ ಒಂದು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡ್ಕೊಂಡು ಕನೆಕ್ಟ್ ಮಾಡಿರ್ತೀವಿ. ಇನ್ನೊಂದು ಚಾನಲ್ ಮಾಡಿದ ಮೇಲೆ ಅದು ಕೂಡ ಇನ್ನೊಂದು ಏನು ಚಾನಲ್ ಇದೆ ಅದು ಕೂಡ ಒಂದು ಸೇಮ್ ಆ್ಯಡ್ಸನ್ಸ್ಗೆ ಕನೆಕ್ಟ್ ಮಾಡೋದಿರುತ್ತೆ. ಸೊ ಅದು ಹೇಗೆ ಮಾಡೋದು ಅನ್ನೋದು ಇದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದೆ, ಇದನ್ನು ಸ್ಕಿಪ್ ಮಾಡಿಬಿಡಿ, ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರಲಿದೆ ಸ್ನೇಹಿತರೆ. ಇನ್ನೊಂದು ಸ್ನೇಹಿತರೆ ಕ್ಲಿಯರಿಫಿಕೇಷನ್, ಒಮ್ಮೆ ನಾವು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಪೇಮೆಂಟ್ ಎಲ್ಲ ತೊಗೊಳ್ತಿದ್ದೀವಿ, ಒಂದು ಆ್ಯಡ್ಸನ್ಸ್ ಮಾಡಿದ್ದೀವಿ, ಅದೆಲ್ಲ ಏನು ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ, ಐ ಡಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್, ಟ್ಯಾಕ್ಸ್ ಇನ್ಫಾರ್ಮೇಷನ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿದ ಮೇಲೆ ಮುಗೀತು. ಇನ್ನೊಂದು ಚಾನಲ್ ಕನೆಕ್ಟ್ ಮಾಡಿದ ಮೇಲೆ ಅದನ್ನೇ ರಿಪೀಟ್ ಮಾಡೋದಿರಲ್ಲ, ಏನೇನೂ ಮಾಡಬೇಕಾಗಿಲ್ಲ, ಜಸ್ಟ್ ಚಾನಲ್ ಕನೆಕ್ಟ್ ಮಾಡಿದರೆ ಸಾಕು, ಅದರಿಂದ ಅರ್ನಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಆ್ಯಡ್ಸನ್ಸ್ಗೆ ಸೇಮ್ ಆ್ಯಡ್ಸನ್ಸ್ಗೆ ಬರುತ್ತೆ. ಸೊ ಇಲ್ಲಿ ಬೇರೆ ಪ್ರೊಸೀಜರ್ಸ್ ಏನೂ ಇಲ್ಲ, ಜಸ್ಟ್ ಕನೆಕ್ಟ್ ಮಾಡಿದರೆ ಸಾಕು, ಮುಗೀತು. ಒಂದು ಆಲ್ರೆಡಿ ನಾವು ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಎಲ್ಲ ಏನು ಯೂಟ್ಯೂಬ್ ಸೆಟ್ಟಿಂಗ್ಸ್ ಇತ್ತು ಅದು ಮಾಡಿದ್ದೀವಿ, ಏನು ಆ್ಯಡ್ಸನ್ಸ್ ಸೆಟ್ಟಿಂಗ್ ಇತ್ತು ಅದೆಲ್ಲ ಮಾಡಿದ್ದೀವಿ, ಮುಗೀತು. ಈಗ ಇನ್ನೊಂದು ಚಾನಲ್ ಇದೆ, ಅದನ್ನು ಜಸ್ಟ್ ಕನೆಕ್ಟ್ ಮಾಡಿದರೆ ಸಾಕು, ಅರ್ನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ವೆರಿಫಿಕೇಷನ್ ಅದು ಇದು ಏನು ಮಾಡೋದು ಬೇಕಾಗಿಲ್ಲ. ಸೊ ಇದು ನೆನಪಿಡಲಿ. ಇನ್ನು ಕನೆಕ್ಟ್ ಮಾಡೋದು ಹೇಗೆ ಬನ್ನಿ ನಾನು ತೋರಿಸ್ಕೊಡ್ತೀನಿ. ಸೊ ನನ್ನ ಹತ್ರ ಒಂದು ಚಾನಲ್ ಬಂದಿತ್ತು ಸ್ನೇಹಿತರೆ, ಇಲ್ಲಿ ಚಾನಲ್ ತೋರಿಸ್ತೀನಿ ನಿಮಗೆ. ಫಸ್ಟ್ ಈ ಚಾನಲ್ ಹೆಸರು ಅರ್ಪಿತಾ ಆಡಿಯೋ ವಿಡಿಯೋ ಕನ್ನಡ ಅಂತ ಈ ಚಾನಲ್ ಹೆಸರಿದೆ. ಮುಂಚೆ ಬೇರೆದಿತ್ತು, ನಾನು ಇವ್ರಿಗೆ ಸಜೆಸ್ಟ್ ಮಾಡಿದ್ದೆ, ಸರ್ ಒಂದು ಸ್ವಲ್ಪ ಚಾನಲ್ ಹೆಸರು ನೇಮ್ ಚೇಂಜ್ ಮಾಡ್ಕೊಳ್ಳಿ, ನೇಮ್ ಸರಿ ಇಲ್ಲ, ಒಂದು ಸ್ವಲ್ಪ ಪ್ರೊಫೆಷ್ನಲ್ ಇಲ್ಲ, ಇದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ ಇವರಿಗೆ ಗೈಡ್ ಮಾಡಿದ್ದೆ. ತುಂಬ ಹೊತ್ತಿಂದ ನನ್ನ ಜೊತೆ ಇವ್ರು ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಮೊದಲೆಲ್ಲ ಚಾನಲ್ ಮೇಲೆ ತುಂಬ ಇಶ್ಯೂ ಇತ್ತು ಸ್ನೇಹಿತರೆ. ಈ ಚಾನಲ್ ನೀವು ಸರ್ಚ್ ಮಾಡಿ, ಚಾನಲ್ ಯಾವುದು ಅನ್ನೋಂಥ ಗೊತ್ತಾಗುತ್ತೆ, ಚಾನಲ್ ಚೆಕ್ ಮಾಡಿ ನೀವು. ಇದ್ರ ಮೇಲೆ ಇವರು ಸಿಂಗಿಂಗ್ ಹಾಡಿಸಿ ಹಾಡನ್ನು ರೆಡಿ ಮಾಡ್ಕೊಂಡು ಬಂದು ಇವ್ರ ಚಾನಲ್ ಮೇಲೆ ಹಾಕ್ತಾ ಇದ್ದಾರೆ. ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಇವ್ರ ಚಾನಲ್ ಮೇಲಿದೆ. ಸಾಂಗ್ ಇವರೇ ರೆಡಿ ಮಾಡಿಸಿ ಇದೆಲ್ಲ ಮಾಡ್ತಾರೆ. ಬಟ್ ಇವರಿಗೆ ಜಾಸ್ತಿ ನಾಲೆಜ್ ಇರಲಿಲ್ಲ, ತುಂಬ ಹೊತ್ತಿಂದ ಇವರು ಈ ಫೀಲ್ಡಲ್ಲಿದ್ದಾರೆ. ಸಾಂಗ್ಸ್ ಎಲ್ಲ ಕ್ರಿಯೇಟ್ ಮಾಡಿಸ್ಕೊಂಡು CD ಎಲ್ಲ ಮಾಡಿ, ಕ್ಯಾಸೆಟ್ಸ್ ಎಲ್ಲ ಮಾಡಿ ಮಾರ್ಕೆಟಲ್ಲಿ ಬಿಡ್ತಾಯಿದ್ರು. ಬಟ್ ಯೂಟ್ಯೂಬ್ ಮೇಲೆ ಅದನ್ನು ಮಾಡಿ ಆ ಸಾಂಗ್ಸನ್ನು ರಿಲೀಸ್ ಮಾಡೋದು ಇವ್ರಿಗೆ ಗೊತ್ತಿರಲಿಲ್ಲ. ಈಗೆಲ್ಲ ಮುಂಚೆ ಮಾಡಿದ್ರಿಂದ ಇವ್ರ ಚಾನಲ್ ಮೇಲೆ ಹಾಕಿಲ್ಲ. ಸೊ ಬೇರೆಯವರು ಆ CD-ಯಲ್ಲಿರುವಂಥ ಹಾಡನ್ನು ತಮ್ಮ ಚಾನಲ್ ಮೇಲೆಲ್ಲ ಹಾಕಿ ಯೂಸ್ ಮಾಡ್ಕೊಂಡಿದ್ರು. ಕೋಟಿಗಟ್ಟಲೆ ವ್ಯೂಸ್ ಎಲ್ಲ ಬಂದಿತ್ತು ಅವ್ರ ಚಾನಲ್ ಮೇಲೆ. ಅದಾದಮೇಲೆ ಇವರಿಗೆ ಯೂಟ್ಯೂಬ್ ಮೇಲೆ ಈ ರೀತಿ ಮಾಡ್ಬೋದಲ್ಲ ಅನ್ನೋದು ಗೊತ್ತಾಗಿ ಈ ಹಾಡೆಲ್ಲ ಅಪ್ಲೋಡ್ ಮಾಡಿದ್ದಾರೆ. ಅಪ್ಲೋಡ್ ಮಾಡಿದ ಮೇಲೆ ಒಂದು ಸ್ವಲ್ಪ ಇವರಿಗೆ ಹೆಲ್ತ್ ಇಶ್ಯೂ ಆಗಿ ಏನೋ ಒಂದು ಇಶ್ಯೂ ಆಗಿ ತುಂಬ ಟೈಮಿಂದ ಚಾನಲ್ ಮೇಲೆ ಇವರು ಆ್ಯಕ್ಟಿವ್ ಇರಲಿಲ್ಲ. ಸೊ ಆ್ಯಕ್ಟಿವ್ ಇರಲಿಲ್ಲ, ಬೇರೆಯವರೆಲ್ಲ ಹಾಕಿದ್ದು ಎಲ್ಲ ವಿಡಿಯೋ ವೈರಲ್ ಆಗಿ ಅವರೆಲ್ಲ ಮಾಡ್ಕೊಂಡಿದ್ರು. ಬಟ್ ಈಗ ಇವರು ಒರಿಜಿನಲ್ ಇತ್ತು, ಹಾಗಾಗಿ ಇವರು ಅಪ್ಲೋಡ್ ಮಾಡಿದರೆ ಎಲ್ಲ ಕಾಪಿರೈಟ್ ಎಲ್ಲ ಬರ್ತಾಯಿತ್ತು. ಬಟ್ ಇವ್ರ ಹತ್ರ ಒರಿಜಿನಲ್ ಏನು ಡಾಕ್ಯುಮೆಂಟ್ಸ್ ಇರಬೇಕು, ಏನು ಫೈಲ್ಸ್ ಇರಬೇಕು ಅದೆಲ್ಲ ಇತ್ತು. ಸೊ ಸರ್ ಈ ರೀತಿ ಆಗಿದೆ ನನ್ನ ಚಾನಲ್ ಮೇಲೆ, ಸೊ ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಅಂತ ಬಂದಾಗ ನಾನು ಇವರಿಗೆ ಸರಿಯಾಗಿ ಗೈಡೆನ್ಸ್ ಮಾಡಿ, ಇವರು ಏನು ಒರಿಜಿನಲ್ ಫೈಲ್ಸ್ ಇತ್ತು ಇವರಿಗೆ ಈ ವಿಡಿಯೋ ಹಾಕಿದ ಮೇಲೆ ಕ್ರೈಟೀರಿಯಾ ಕೂಡ ಕಂಪ್ಲೀಟ್ ಆಗಿತ್ತು ಸ್ನೇಹಿತರೆ. ಕ್ರೈಟೀರಿಯಾ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಅಪ್ಲೈ ಮಾಡಿದರೆ ರಿಯೂಸ್ ಕಂಟೆಂಟ್ ಬಂದಿತ್ತು. ಬಿಕಾಸ್ ಇವ್ರಿಗಿಂತ ಮುಂಚೆ ಬೇರೆಯವರು ಅಪ್ಲೋಡ್ ಮಾಡಿರೋದ್ರಿಂದ ಇವರಿಗೆ ರಿಯೂಸ್ ಕಂಟೆಂಟ್ ಬಂದಿತ್ತು. ಬಟ್ ನಾನೇನು ಮಾಡಿದೆ, ಅದು ಇದ್ದರೂ ಕೂಡ ನಾನೇನು ಮಾಡಿದೆ, ಒಂದು ಅಪೀಲ್ ರೆಡಿ ಮಾಡಿದೆ. ಅಪೀಲ್ ರೆಡಿ ಮಾಡಿ ಈ ವಿಡಿಯೋಸ್ ಏನು ಇವ್ರ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ್ದಾರೆ, ಆಲ್ರೆಡಿ ಬೇರೆ ಚಾನಲ್ ಮೇಲೆಲ್ಲ ಅಪ್ಲೋಡ್ ಆಗಿದೆ, ಓಕೆ. ಬಟ್ ಈ ಕಂಟೆಂಟ್ ಓನರ್ ಇವರೇ ಆಗಿದ್ದಾರೆ. ಇವರು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ಬೇರೆಯವರು ಅಪ್ಲೋಡ್ ಮಾಡಿದ್ದಾರೆ. ಹಾಗಾಗಿ ಈ ಕಂಟೆಂಟ್ಗೆ ಇವರೇ ಓನರ್ಶಿಪ್ ಇದ್ದಾರೆ. ಸೊ ಯಾವುದೇ ರೀತಿಯಿಂದ ಲೀಗಲಿ ನಾವು ಫೈಟ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ಸೊ
ಈ ಚಾನಲ್ ಮೇಲೆ ಬಿಟ್ಟು ಬೇರೆ ಚಾನಲ್ ಮೇಲೆ ಏನು ವಿಡಿಯೋಸ್ ಹಾಕಿದ್ದಾರೆ ಅದೆಲ್ಲ ರಿಮೂವ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಹಾಕ್ತೀವಿ. ಸೊ ತುಂಬ ಅಪೀಲ್ಸ್ ಎಲ್ಲ ಹಾಕಿದ್ದೀವಿ, ಕಾಪಿರೈಟ್ ಕ್ಲೇಮ್ಸ್ ಎಲ್ಲ ಕೊಟ್ಟಿದ್ದೀವಿ. ಕಾಪಿರೈಟ್ ಇಲ್ಲಿ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ರಿಮೂವಲ್ ರಿಕ್ವೆಸ್ಟಲ್ಲಿ ಇಲ್ಲಿ ನೋಡ್ಬೋದು ಸುಮಾರು ಇಲ್ಲಿ ಒಂದು 60 ಅಪೀಲ್ಸ್ ಎಲ್ಲ ಹಾಕಿ ವಿಡಿಯೋಸ್ ಎಲ್ಲ ರಿಮೂವ್ ಮಾಡಿಸಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಸುಮಾರು ವಿಡಿಯೋಸ್ ಸುಮಾರು ಚಾನಲ್ ಮೇಲೆ ಎಲ್ಲ ಅಪ್ಲೋಡ್ ಆಗಿತ್ತು, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬಂದಿತ್ತು ಸ್ನೇಹಿತರೆ. ಸೊ ಅದನ್ನೆಲ್ಲ ರಿಮೂವ್ ಮಾಡಿಸಿದ್ದೀನಿ. ರಿಮೂವ್ ಮಾಡಿಸಿ ಚಾನಲ್ ಮಾನಿಟೈಸ್ ಮಾಡಿ ಕೊಟ್ಟೆ. ಸೊ ಮಾನಿಟೈಸ್ ಆಗಿ ಅರ್ನಿಂಗ್ ಕೂಡ ಆಗ್ತಿದೆ. ನೀವು ನೋಡ್ಬೋದು ಈಗ ಅನಾಲಿಟಿಕ್ಸ್ನಲ್ಲಿ ನಾನು ಇಲ್ಲಿ ಅರ್ನಿಂಗ್ ಕೂಡ ಇಲ್ಲಿ ಶೋ ಮಾಡ್ತೀನಿ. ಒಂದು 3 ಮಂತ್ ಆಯಿತು ಅರ್ನಿಂಗ್ ಸ್ಟಾರ್ಟ್ ಆಗಿ. ಸೊ ಇಲ್ಲಿ ಅನಾಲಿಟಿಕ್ಸ್ ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ಲೈಫ್ ಟೈಮ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಲೈಫ್ ಟೈಮ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಅರ್ನಿಂಗ್ ಕೂಡ ಈಗ ಸ್ಟಾರ್ಟ್ ಆಗಿದೆ. ಈಗ $135 ಇಲ್ಲಿ ತೋರಿಸಿದೆ. ಆಲ್ಮೋಸ್ಟ್ $332 ಇವ್ರ ಚಾನಲ್ ಮೇಲೆ ಅರ್ನಿಂಗ್ ಆಗಿದೆ. ಸೊ ಅರ್ನಿಂಗ್ ಈಗ ಸ್ಟಾರ್ಟ್ ಆಗಿದೆ. ಎಲ್ಲ ಏನು ಇಶ್ಯೂ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಆದಮೇಲೆ ಇವರು ಸರ್ ಇನ್ನೊಂದು ಚಾನಲ್ ಮಾಡ್ತಿದ್ದೀನಿ, ನಾನು ಒಂದು ಸ್ವಲ್ಪ ನನಗೊಂದು ಚಾನಲ್ ಕ್ರಿಯೇಟ್ ಮಾಡಿ ಕೊಡಿ ಅಂತ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ನನ್ನ ಹತ್ರ ಬಂದಿತ್ತು. ಸೊ ನಾನು ಆಯಿತು ಸರ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಇನ್ನೊಂದು ಚಾನಲ್ ಇವರಿಗೆ ಕ್ರಿಯೇಟ್ ಮಾಡಿ ಕೊಟ್ಟೆ ಸ್ನೇಹಿತರೆ. ಆ ಚಾನಲ್ ಕೂಡ ಇಲ್ಲಿ ತೋರಿಸ್ತೀನಿ ನಿಮಗೆ. ಕಂಪ್ಲೀಟ್ ಒಂದು ಚಾನಲ್ ರೆಡಿ ಮಾಡಿ, ಹೊಸ ಚಾನಲ್ ಮಾಡಿ, ಒಂದು ಸೆಟಪ್ ಮಾಡಿ ಅವರಿಗೆ ಕೊಟ್ಟಿದ್ದೆ. ಇಲ್ಲಿ ಕಂಪ್ಲೀಟ್ ನಿಮಗೆ ಆ ಚಾನಲ್ ಓಪನ್ ಮಾಡಿ ತೋರಿಸ್ತೀನಿ. ಚಾನಲ್ ನೇಮ್ ಕೂಡ ಸಜೆಸ್ಟ್ ಮಾಡಿದೆ ಸರ್, ಈ ರೀತಿ ಒಂದು ಸ್ವಲ್ಪ ಹಾಕಿ ಚಾನಲ್ ಹೆಸರು ಚೆನ್ನಾಗಿರುತ್ತೆ ಅಂತ ಹೇಳಿ ಚಾನಲ್ ಕೂಡ ನಾನು ಹೆಸರು ಕೂಡ ಇವರಿಗೆ ಅರ್ಪಿತಾ ಕಿರುತೆರೆ ಅಂತ ಒಂದು ಚಾನಲ್ ಹೆಸರು ಸಜೆಸ್ಟ್ ಮಾಡಿದ್ದೆ. ಸೊ ತಮ್ನೇಲ್ ಈ ಬ್ಯಾನರು ಅದು ಇದೆಲ್ಲ ನಾನು ಕ್ರಿಯೇಟ್ ಮಾಡಿ ಆಮೇಲೆ ಚಾನಲ್ ಲೋಗೋ ಚಾನಲ್ ಸೆಟಪ್ ಎಲ್ಲ ಮಾಡಿ ಕೊಟ್ಟ ಮೇಲೆ ವೀಡಿಯೋಸ್ ಎಲ್ಲ ಹಾಕ್ತಾ ಬಂದಮೇಲೆ ಈಗ ಈ ಚಾನಲ್ ಮೇಲೂ ಕೂಡ ಇಲ್ಲಿ ನೋಡ್ಬೋದು 784 ಸಬ್ಸ್ಕ್ರೈಬರ್ಸ್ ಈಗ ಈ ಚಾನಲ್ ಮೇಲೆ ಆಗಿದೆ. ಸೊ ಈಗ ಚಾನಲ್ ಅಪ್ಲೈ ನೌಗೂ ಕೂಡ ಬಂದಿದೆ. ಸೊ ಇಲ್ಲಿ ನೋಡ್ಬೋದು 3000 ಅಬೌವ್ 3600 ನಿಯರೆಸ್ಟ್ ಈಗ ವಾಚ್ ಅವರ್ ಆಗಿದೆ. ಇನ್ನೊಂದು ಸ್ವಲ್ಪ ಆದರೆ ಕಂಪ್ಲೀಟ್ ಮಾನಿಟೈಸೇಷನ್ ಬರುತ್ತೆ. ಸೊ ಈ ಚಾನಲ್ ಮೇಲೆ ಏನು ಸೆಟ್ಟಿಂಗ್ ಮಾಡಬೇಕಾಗಿತ್ತು, ಯಾವ ರೀತಿ ಚಾನಲ್ ಮಾಡಬೇಕಾಗಿತ್ತು ಎಲ್ಲನೂ ರೆಡಿ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟಾಗಿ ಚಾನಲ್ ಸೆಟಪ್ ಮಾಡಿ ಅವ್ರಿಗೆ ಏನೇನು ಮಾಡಬೇಕು ಹಾಗೆ ಗೈಡ್ ಮಾಡ್ತಾ ಇರ್ತೀನಿ. ನನ್ನ ಹತ್ರ ಲಾಗಿನ್ ಇದೆ. ಹಾಗೆ ಏನಾದರೂ ಇತ್ತು ಅಂದರೆ ಕೇಳ್ತಾ ಇರ್ತಾರೆ. ಸುಮಾರು ಕ್ವಶನ್ಸ್ ಇವ್ರ ಹತ್ರ ಬರ್ತಾ ಇರುತ್ತೆ. ಹಾಗೆ ಕ್ವಶನ್ ಕೇಳ್ತಿರ್ತಾರೆ. ಸಮಸ್ಯೆ ಬಂದಾಗ ಒಂದು ಸ್ವಲ್ಪ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ. ಅದೇ ರೀತಿ ನಡೀತಾ ಇದೆ. ಸೊ ಈಗ ಈ ಚಾನಲ್ಗೂ ಕೂಡ ಮಾನಿಟೈಸೇಷನ್ ಬಂದಿದೆ. ಸೊ ಇವ್ರ ಹತ್ರ ಆಲ್ರೆಡಿ ಒಂದು ಆ್ಯಡ್ಸನ್ಸ್ ಇದೆ. ಆ ಆ್ಯಡ್ಸನ್ಸ್ ಕೂಡ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಡ್ಸನ್ಸ್ ಆಲ್ರೆಡಿ ಇವ್ರ ಹತ್ರ ಇದೆ. ಸೊ ಕಂಪ್ಲೀಟ್ ಈ ಆ್ಯಡ್ಸನ್ಸ್ ವೆರಿಫೈಡ್ ಇದೆ ಕಂಪ್ಲೀಟ್ಲಿ. ಇಲ್ಲಿ ನೋಡ್ಬೋದು. ಸೊ ನಾನು ಇಲ್ಲಿ ಅಮೌಂಟ್ ಸ್ವಲ್ಪ ಇಲ್ಲಿ ಹೈಡ್ ಮಾಡ್ತೀನಿ. ಆ್ಯಡ್ಸನ್ಸಲ್ಲಿ ಒಂದು ತೋರಿಸೋದು ಒಂದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಇಲ್ಲಿ ಈ ಆ್ಯಡ್ಸನ್ಸ್ ಈಗ ಇವ್ರ ಹತ್ರ ಇದೆ. ಈ ಆ್ಯಡ್ಸನ್ಸನ್ನು ನಾನು ಈ ಬೇರೆ ಚಾನಲ್ಗೆ ಕನೆಕ್ಟ್ ಮಾಡೋದಿದೆ. ಸೊ ಸಿಂಪಲ್ ಆಗಿ ಒಂದು ನಾವೇನು ಮಾಡಬೇಕು, ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಎಲ್ಲ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಸ್ಟಾರ್ಟ್ ನೌ ಮೇಲೆ ಮಾಡಬೇಕು. ಆ್ಯಸ್ ಯೂಶುವಲ್ ಹೊಸ ಆ್ಯಡ್ಸನ್ಸ್ಗೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ಪ್ರೊಸೀಜರ್ ಇಲ್ಲಿ ಇರುತ್ತೆ. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡೋಣ. ಬಟ್ ಹೊಸ ಪ್ರೊಸೀಜರ್ ಮಾಡೋದಿರುತ್ತೆ ಅನ್ನೋದರ ಪ್ರಕಾರ ನಾವು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದು ನಾವು ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದೇ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲಿ ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಆ್ಯಡ್ಸನ್ಸ್ ಇದೆ ಅಂತ ನಾವು ಹೇಳಬೇಕು. ಬಿಕಾಸ್ ನನ್ನ ಹತ್ರ ಒಂದು ಆ್ಯಡ್ಸನ್ಸ್ ಇದೆ ನಿಮ್ಗೆ ಹೇಳಿದ್ದೀನಿ. ಸೊ ಎಸ್ ಐ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಆರ್ ಆ್ಯಡ್ಸನ್ಸ್ ಅಕೌಂಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಚೂಸ್ ಆ್ಯನ್ ಅಕೌಂಟ್ ಅಂತ ಬರುತ್ತೆ. ಅರ್ಪಿತಾ ಈ ಅಕೌಂಟ್ ಇದೆಲ್ಲ ಯೂಸ್ ಅನದರ್ ಅಕೌಂಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಯೂಸ್ ಅನದರ್ ಅಕೌಂಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹಳೇದು ಏನು ಈ ಆ್ಯಡ್ಸನ್ಸ್ ಮೇಲ್ ಐ ಡಿ ಇದೆ ಅದನ್ನು ನಾನಿಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಹಳೆ ಆ್ಯಡ್ಸನ್ಸ್ ನಂದು ಹೇಳಿದ್ದೀನಿಲ್ಲ, ಆ ಆ್ಯಡ್ಸನ್ಸ್ದು ಏನು ಜಿಮೇಲ್ ಐ ಡಿ ಇದೆ ಆ ಜಿಮೇಲ್ ಐ ಡಿ ಮತ್ತು ಅದರ ಪಾಸ್ವರ್ಡ್ ನಾವು ಇಲ್ಲಿ ಹಾಕಬೇಕು. ಸೊ ನಾನಿಲ್ಲಿ ಹಾಕ್ತಿದ್ದೀನಿ. ಹಳೆ ಆ್ಯಡ್ಸನ್ಸ್ ನಿಮ್ಮ ಹತ್ರ ಏನಿದೆ ನೋಡಿ ಅದರದ್ದೇ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಇಲ್ಲಿ ನೀವು ಹಾಕಬೇಕು. ಹಾಕಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಒಂದು ಸ್ವಲ್ಪ ವೆರಿಫಿಕೇಷನ್ ಕೇಳುತ್ತೆ ಸ್ನೇಹಿತರೆ. ವೆರಿಫಿಕೇಷನ್ ಮಾಡ್ಕೊಳ್ಳಿ. ಸೊ ವೆರಿಫಿಕೇಷನ್ ಆದಮೇಲೆ ಸ್ನೇಹಿತರೆ ಈ ರೀತಿ ನಿಮಗೆಲ್ಲ ಡೀಟೇಲ್ಸ್ ಕಾಣುತ್ತೆ. ಇಲ್ಲಿ ನೋಡ್ಬೋದು ಡೀಟೇಲ್ಸ್ ಕಂಟಿನ್ಯೂ ವಿತ್ ದಿಸ್ ಅಕೌಂಟ್ ಅಂತ ಹೇಳಿ ಇಲ್ಲಿ ನಮ್ಮ ಹತ್ರ ಯು ಆರ್ ಆಲ್ರೆಡಿ ಲಿಂಕ್ಡ್ ಟು ಆ್ಯನ್ ಎಕ್ಸಿಸ್ಟಿಂಗ್ ಗೂಗಲ್ ಪ್ರಾಡಕ್ಟ್. ಅಸೋಸಿಯೇಟ್ ದಿಸ್ ಅಕೌಂಟ್ ವಿತ್ ಯುವರ್ ಯೂಟ್ಯೂಬ್ ಚಾನಲ್ ಫಾರ್ ಈಸಿ ಸ್ಟೆಪ್ ಆರ್ ಯೂಸ್ ಎ ಡಿಫ್ರೆಂಟ್ ಅಕೌಂಟ್ ಟು ಕನೆಕ್ಟ್ ಟು ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ. ಇಲ್ಲಿ ಪಬ್ಲಿಷರ್ ಅಕೌಂಟ್ ಡೀಟೇಲ್ಸ್ ಇದೆ.
ಆಮೇಲೆ ಇದು ಏನು ಪಬ್ಲಿಷರ್ ಪ್ರಾಡಕ್ಟ್ಸ್ ಯಾವುದು ಅನ್ನೋದು ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಇದೆ. ಆಮೇಲೆ ಪಬ್ಲಿಷರ್ ಐ ಡಿ ಇರುತ್ತೆ, ಇಲ್ಲಿ ಕಂಟ್ರಿ ತೋರಿಸುತ್ತೆ, ಆಮೇಲೆ ಟೈಮ್ ಜೋನ್ ಇದೆ, ಅಕೌಂಟ್ ಟೈಪ್ ಇಂಡಿವಿಜುವಲ್ ಇದೆ, ಆಮೇಲೆ ಹೆಸರು ತೋರಿಸುತ್ತೆ, ಆಮೇಲೆ ಡೀಟೇಲ್ ಆಗಿ ನಾವೇನು ಅಡ್ರೆಸ್ ಫಿಲ್ ಮಾಡಿರ್ತೀವಿ ಅದೆಲ್ಲ ಮುಂಚೆ ಮಾಡಿರೋದೆಲ್ಲ ಇಲ್ಲಿ ತೋರಿಸುತ್ತೆ. ಅದಾದಮೇಲೆ ನಾವೇನು ಮಾಡಬೇಕು ಅಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯುವರ್ ಚಾನಲ್ URL ಇಲ್ಲಿ ತಾನಾಗಿ ತೊಗೊಂಡಿರುತ್ತೆ, ನಾವೇನು ಹಾಕೋದು ಬೇಕಾಗಿಲ್ಲ. ಇಲ್ಲಿ ಸೆಟಪ್ ಅಂತ ಇದೆ ನೋಡಿ, ಸೆಟಪ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೆಟಪ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಇದು ತಾನಾಗಿ ರೀಡೈರೆಕ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ಇರೋ ಆ್ಯಡ್ಸನ್ಸನ್ನು ಮತ್ತೊಂದು ಚಾನಲ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ತುಂಬ ಸಿಂಪಲ್ ಸ್ಟೆಪ್ಸ್ ಇದೆ, ಸ್ವಲ್ಪ ಕೇರ್ ತೊಗೊಂಡು ಕೆಲಸ ಮಾಡ್ಕೊಳ್ಳಿ, ಆಗಿಬಿಡುತ್ತೆ. ಇಲ್ಲಿ ಈಗ ಸೆಕೆಂಡ್ ಸ್ಟೆಪ್ ನೋಡ್ಬೋದು, ನಾಟ್ ಸ್ಟಾರ್ಟೆಡ್ ಅಂತ ತೋರಿಸಿದೆ. ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಇದು ಅಪ್ಡೇಟ್ ಆಗಲಿಕ್ಕೆ. ನಾವೇನು ಇಲ್ಲಿ ಬೇರೆದು ಕ್ಲಿಕ್ ಮಾಡಬೇಕಾಗಿಲ್ಲ ಸ್ನೇಹಿತರೆ, ಜಸ್ಟ್ ವೇಟ್ ಮಾಡಬೇಕು, ಯಾವುದೇ ಕ್ಲಿಕ್ ಮಾಡಬಾರ್ದು. ರೀಡೈರೆಕ್ಟ್ ಆಗಿ ಕಂಪ್ಲೀಟ್ ಪ್ರೊಸೆಸ್ ಆಗುವವರೆಗೂ ನಾವು ವೇಟ್ ಮಾಡಬೇಕು. ಇಲ್ಲಿ ನೋಡ್ಬೋದು ಸೆಕೆಂಡ್ ಸ್ಟೆಪ್ ಡನ್ ಅಂತಲೇ ಬಂತು. ಓಕೆ, ಸೊ ಯಾಕೆಂದರೆ ಆಲ್ರೆಡಿ ಆ್ಯಡ್ಸನ್ಸ್ ಇರೋದ್ರಿಂದ ಇದು ಸೆಕೆಂಡ್ ಸ್ಟೆಪ್ ಡನ್ ಅಂತ ಬರುತ್ತೆ. ಓಕೆ, ಈಗ ಕಂಟೆಂಟ್ ಏನು ಹಾಕಿದ್ದೀರಾ, ನಿಮ್ಮ ಚಾನಲ್ ಮೇಲೆ ಏನು ಕಂಟೆಂಟ್ ಹಾಕಿರ್ತೀರಾ ಅದು ಚೆಕ್ ಆಗ್ತಾ ಇರುತ್ತೆ. ಸೊ ಚೆಕ್ ಆಗಿ ಇದು ಕಂಪ್ಲೀಟಾಗಿ ಬರಲಿಕ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಸೊ ಟೈಮ್ ತೊಗೊಂಡು ಇದು ಕಂಪ್ಲೀಟಾಗಿ ಬರುತ್ತೆ. ಸೊ ಈ ರೀತಿ ನೀವು ನಿಮ್ಮ ಚಾನಲ್ಗೆ ಒಂದೇ ಆ್ಯಡ್ಸನ್ಸನ್ನು 2 ಚಾನಲ್ಗೆ ಕನೆಕ್ಟ್ ಮಾಡ್ಕೋಬೋದು. ನಿಮ್ಗೇನಾದರೂ ಈ ರೀತಿ ಸಮಸ್ಯೆ ಇದೆ, ನನಗೆ ಗೊತ್ತಾಗ್ತಿಲ್ಲ ಸರ್ ನೀವು ಮಾಡಿಕೊಡಿ ಅಂದರೆ ನಾನು ಕೂಡ ಮಾಡಿಕೊಡ್ತಾ ಇರ್ತೀನಿ. ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಚಾನಲ್ ಮೇಲೆ ನಂಬರ್ ಕೊಟ್ಟು ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ನಮ್ಮ ಚಾನಲ್ ಮೇಲೆ ಇಲ್ಲಿ ನೀವು ಮೇನ್ ಚಾನಲ್ ಮೇಲೆ ಹೋದರೆ ಇಲ್ಲಿ ಪ್ಲೇ ಲಿಸ್ಟ್ ಇದೆ, ಈ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಕಾಂಟ್ಯಾಕ್ಟ್ ಮೀ ಅಂತಲೂ ಪ್ಲೇ ಲಿಸ್ಟ್ ಇದೆ. ಪ್ಲೇ ಲಿಸ್ಟ್ ಮೇಲೆ ಇಲ್ಲ ಅಂದರೆ ವಿಡಿಯೋಸ್ ಮೇಲೆ ಹೋದರೂ ಕೂಡ ನಿಮಗೆ ಇಲ್ಲಿ ಹೋಮ್ ಪೇಜಲ್ಲೇ ನೀವು ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಫಸ್ಟಲ್ಲಿ ಬರೋದು ನಂಬರೇ ಇದೆ. ಇದರಲ್ಲಿ ಈ ಫಸ್ಟ್ ವಿಡಿಯೋದಲ್ಲಿ ನಂಬರ್ ಇದೆ, ಯೂಟ್ಯೂಬ್ನಲ್ಲಿ ಸಮಸ್ಯೆನ ಆ್ಯಡ್ಸನ್ಸ್ನಲ್ಲಿ ಸಮಸ್ಯೆನ ಅಂತ ಆಯ್ತು. ಇಲ್ಲಿ ಕಾಣ್ತಾ ಇಲ್ಲ ಅಂದರೆ ನೀವು ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಕಾಂಟ್ಯಾಕ್ಟ್ ಮೀ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನಾನು ನಂಬರ್ ಕೊಟ್ಟು ವಿಡಿಯೋ ಹಾಕಿದ್ದೀನಿ, ನೀವು ನೋಡಿಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ರೀತಿ ನೀವು ಅಪ್ಲೈ ಮಾಡಿ, ಈಸಿ ಇದೆ, ಮಾಡ್ಕೊಳ್ಳಿ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.